ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಸೀರೆಯಿಂದ ತುಂಬ ಸಿಂಪಲ್ಲಾಗಿ ಹಾಗೇ ಬೇಗನೆ ಅಲಂಕಾರನ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ನಾನು ಎರಡೂ ಕಡೆ ಬಾರ್ಡ್ರ್ ಇರೋ ಸೀರೆನ ತೊಗೊಂಡಿದ್ದೀನಿ. ಈ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿ ನಾವು ಅಲಂಕಾರನ ಸೀರೆಯಿಂದ ಮಾಡ್ಬೋದು ದೇವಿಗೆ. ನೋಡಿ, ಬಾರ್ಡ್ರು ಒಂದೇ ಸಮನಾಗಿರಬೇಕು. ಮೇಲೆ ಮತ್ತು ಕೆಳಗೆ, ಸೀರೆ ಮೇಲೆ ಮತ್ತು ಕೆಳಗೆ ಒಂದೇ ಸಮನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕ ಬಾರ್ಡ್ರ್ ಆಗಿರ್ಬೋದು, ದೊಡ್ಡ ಬಾರ್ಡ್ರ್ ಆಗಿರ್ಬೋದು, ನಾವು ಒಂದೇ ಸಮನಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸೀರೆನೆಲ್ಲ ಬಿಡಿಸ್ಕೊಂಡು ನೋಡಿ, ಸುಕ್ಕು ಬರೋದಾಗೆ ನಾನು ಒಬ್ಬರೇ ಮಾಡ್ತಾ ಇರೋದ್ರಿಂದ ಸೀರೆನೆಲ್ಲ ಫ್ರೀಯಾಗಿ ಬಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಸೀರೆಯ ತುದಿಯಿಂದ ನಾನು ನೆರಿಗೆಗಳ್ನ ಹಾಕೊಂಬರ್ತಾ ಇದ್ದೀನಿ. ಆ ಕಡೆ ಈ ಕಡೆ ಸೀರೆನ ಹಿಡ್ಕೊಂಡು ನೆರಿಗೆಗಳ್ನ ಹಾಕೊಂಬರ್ತಾ ಇದ್ದೀನಿ. ನಾವು ಯಾವ ರೀತಿ ನೆರಿಗೆಗಳ್ನ ಹಾಕ್ಕೊತೀವೋ ಅಷ್ಟು ಸಾಕಾಗುತ್ತೆ. ಅಷ್ಟೇ ಅಗಲವಾಗಿ ನೆರಿಗೆಗಳ್ನ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಬರುತ್ತೆ. ಇಲ್ಲಾಂದರೆ ನಾವು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊತೀವಿ ಅಂದರೆ ಬೇಕಾದ್ರೆ ಹಾಕ್ಕೊಬೋದು. ಯಾಕೆಂತಂದರೆ ಆವಾಗ ಒಂದು ಸ್ವಲ್ಪ ಒಂದು 5-6 ನೆರಿಗೆಗಳು ಕಡಿಮೆ ಆಗುತ್ತೆ ಅಷ್ಟೇ. ನೋಡಿ, ಈಗ ಮಾಡ್ಕೊಂಡಾದಮೇಲೆ ಈಗ ಬಾರ್ಡ್ರ್ ಇದೆಯಲ್ವ, ಬಾರ್ಡ್ರನ್ನ ನೀಟಾಗಿ ಬಾರ್ಡ್ರ್ ತುದಿ ಹಿಡ್ಕೊಂಡು ನಾವು ಎಲ್ಲ ನೆರಿಗೆಗಳ್ನು ಬಿಡದಾಗೆ ಜೋಡಿಸ್ಕೊಂಡ್ರೆ, ನೋಡಿ ಈ ರೀತಿ ಎಲ್ಲ ನೆರಿಗೆಗಳ್ನು ಬಿಡದಾಗೆ ಜೋಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದೇ ಸಮನಾಗಿ ಬರುತ್ತೆ. ನಾವು ಸೀರೆಯ ತುದಿಯಿಂದ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಸೀರೆಯ ಬಾರ್ಡ್ರ್ ಕಲ್ಲರ್ ಇದೆಯಲ್ಲ, ಆ ಕಲ್ಲರ್ ತುದಿಯಿಂದ ನಾವು ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೆರಿಗೆಗಳು. ನೋಡಿ, ಗೊತ್ತಾಗುತ್ತೆ. ಆವಾಗ ಹಿಂದೆ ಮುಂದೆ ಎಲ್ಲ ಆಗೋದಿಲ್ಲ. ಮತ್ತು ಇನ್ನೊಂದು ಸಲ ಜೋಡಿಸ್ಕೊತಾ ಇದ್ದೀನಿ. ಯಾವುದೇ ನೆರಿಗೆಗಳ್ನ ಬಿಡಬಾರ್ದು. ಬಿಟ್ಟರೆ ನೆರಿಗೆಗಳೆಲ್ಲ ಬಿಟ್ಟರೆ ಆವಾಗ ಇನ್ನೊಂದು ಕಡೆ ಉದ್ದ ಆಗುತ್ತೆ. ನೋಡಿ, ಅದೇ ಆದಮೇಲೆ ಈ ಕಡೆನೂ ಅಷ್ಟೇ ಒಂದು ಕಡೆ ಸೈಡು ನೆರಿಗೆಗಳ್ನ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಕಡೆನೂ ಸಹ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನೇ ಹಾಕ್ಕೊತೀನಿ. ಯಾಕೆ ಅಂತಂದರೆ ಪಿನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಸೀರೆಗಳೆಲ್ಲ ಎಳೆಯೋದು ಎಲ್ಲ ಆಗುತ್ತಲ್ವ. ಹಾಗಾಗಿ ಜಾಸ್ತಿ ಪಿನ್ನನ್ನು ಹೊಸ ಸೀರೆ ಆಗಿರೋದ್ರಿಂದ ಅಷ್ಟು ಉಪಯೋಗ ಮಾಡೋದಿಲ್ಲ ನಾನು. ಬಟ್ಟೆ ಕ್ಲಿಪ್ಪನ್ನೇ ಹಾಕ್ಕೊಂಡು ಈಗ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ನೆರಿಗೆ ಎಲ್ಲನ ಬಾರ್ಡ್ರ್ ತುದಿಯಿಂದ ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಬಿಟ್ಟಿದ್ದೇನೋ ನೆರಿಗೆಗಳು ಅಂತ ನೋಡಿಬಿಟ್ಟು ಮತ್ತೆ ಇನ್ನೊಂದು ಸಲ ನೀಟಾಗೆಲ್ಲ ಜೋಡಿಸ್ಕೊಂಡಾದಮೇಲೆ ನಾನು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಆ ಕಡೆ ತುದಿ ಈ ಕಡೆ ತುದಿ ಹಾಕ್ಕೊಂಡಾದಮೇಲೆ ನೋಡಿ, ಸೀರೆನ ಇನ್ನೊಂದು ಸಲ ಸಮ ಮಾಡಿಕೊಂಡು ಮಧ್ಯಭಾಗದಲ್ಲಿ ಎಲ್ಲ ನೆರಿಗೆಗಳ್ನೂ ಬಿಡದಾಗೆ ಈ ರೀತಿ ಕ್ಲೀನಾಗಿ ಜೋಡಿಸ್ಕೊಬೇಕಾಗುತ್ತೆ. ನೋಡಿ, ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ಮತ್ತೆ ಬಟ್ಟೆ ಕ್ಲಿಪ್ ಇರುತ್ತಲ್ವ, ಅದರಿಂದ ಹಾಕ್ಕೊಬೋದು. ಒಂದು ಬೇಕು ಅಂತಂದರೆ ನಾವು ಅವತ್ತೇ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡ್ತೀವಿ ಅಂತಂದರೆ ಆವಾಗ ಸೆಂಟ್ರಲ್ಲಿ ಒಂದು ಪಿನ್ ಹಾಕ್ಕೊಂಡ್ರೆ ನಡೆಯುತ್ತೆ. ಆವಾಗ ತುಂಬ ಚೆನ್ನಾಗಿ ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಜರುಗೋದಿಲ್ಲ. ನಾನು ಇಲ್ಲಿ ಅಲಂಕಾರ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಲ್ಲ, ಹಾಗಾಗಿ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಕ್ಲಿಪ್ ಹಾಕ್ಕೊಂಡಾದಮೇಲೆ ಮತ್ತೆ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಕ್ಲಿಪ್ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, 5 ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಹೊಸಬ್ರು ಉಡಿಸ್ಬೇಕಾದ್ರೆ ಈ ರೀತಿ 5 ಕ್ಲಿಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ, ಯೂಸ್ ಆಗುತ್ತೆ, ಬೀಳೋದಿಲ್ಲ. ಗೊತ್ತಿರೋರಾದರೆ ಒಂದು 3 ಕ್ಲಿಪ್ ಹಾಕ್ಕೊತಾರೆ. ಅದಾದಮೇಲೆ ಈಗ ಸೆರಗನ್ನು ತುದಿ ಭಾಗದಿಂದ ಹಿಡ್ಕೊಂಡು ಅದೇ ರೀತಿ ನಾವು ಹೇಗೆ ಪಿನ್ನನ್ನು ಮಾಡ್ತೀವೋ ಅಷ್ಟು ನೆರಿಗೆಗಳ್ನ ಅಷ್ಟೇ ಥರ ಹಾಕ್ಕೊಂಡು, ಸಣ್ಣ ಪನ್ನ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ, ಇಲ್ಲ ಅಂತಂದರೆ ಇಲ್ಲ ಸಣ್ಣ ನಾನು ಚಿಕ್ಕ ಚಿಕ್ಕದ ನೆರಿಗೆಗಳು ಹಾಕ್ತೀನಿ ಅಂದರೆ ನೋಡಿ, ಈ ರೀತಿ ಒಂದು 7ರಿಂದ 8 ನೆರಿಗೆಗಳ್ನ ಬರೋ ಹಾಗೆ ನಾವು ಈ ರೀತಿ ಜೋಡಿಸ್ಕೊಬೇಕಾಗುತ್ತೆ. ಬಿಡದಾಗಿ ಜೋಡಿಸ್ಕೊಬೇಕು ನೀಟಾಗಿ. ಸೆರಗಿನ ತುದಿಯಿಂದ ನಾವು ನೀಟಾಗಿ ಈ ರೀತಿ ಜೋಡಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ. ಈಗ ಬಟ್ಟೆ ಕ್ಲಿಪ್ಪಿಂದ ನೋಡಿ ಹೀಗೆ ಲಾಕ್ ಮಾಡಬೇಕಾಗುತ್ತೆ. ಮತ್ತು ಒಂದು ಮೊಳ ಬಿಟ್ಬಿಟ್ಟು ಮತ್ತು ಇನ್ನೊಂದು ಸಲ ಜೋಡಿಸ್ಕೊಂಡು ಅದನ್ನು ಸರಿಯಾಗಿದೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಎಲ್ಲ ನೆರಿಗೆಗಳ್ನ ತಗೊಂಡು ಕ್ಲಿಪ್ ಹಾಕ್ಕೊಂಡು ಅದೇ ರೀತಿ ನಾವು ಎಷ್ಟು ಬಿಟ್ಟಿದ್ದೀವೋ ಒಂದು 3 ಮೊಳದಿಂದ 4 ಮೊಳ ಸೆರಗಾದರೆ ಸಾಕಾಗುತ್ತೆ. ಅದನ್ನು ಮಾಡಿಕೊಂಡು ಮತ್ತೆ ಇನ್ನೊಂದು 2 ಮೊಳ ಸೀರೆನ ಹಾಗೆ ಬಿಟ್ಕೊಬೇಕಾಗುತ್ತೆ. ಈಗ ನಾವು ಆವಾಗಲೇ ಸೆರಗಿಗೆ ಪಿನ್ ಹಾಕಿದ್ವಲ್ಲ, ಅದು ನೆರಿಗೆಗಳು ಹಾಕಿದ್ವಲ್ಲ, ಅದ್ರ ಮೇಲ್ಗಡೆ ಸೆರಗಿನ ನೆರಿಗೆಗಳು ಕೂರೋ ಹಾಗೆ ನಾವು ಮಾಡ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ನೋಡಿ ಒಂದು 2 ಮೊಳ ಬಿಟ್ಟಿದ್ದೀವಲ್ಲ, ಅದಾಗೇ ದೇವಿಯ ಹಿಂಭಾಗದಿಂದ ನಾವು ಸೆರಗನ್ನು ತೊಗೊಂಡಾಗ ಅದು ಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟು ಒಂದು 2 ಮೊಳ ಬಿಡಬೇಕಾಗುತ್ತೆ. ನೋಡಿ, ಹೀಗೆ ನಾವು ನೆರಿಗೆಗಳು ಹಾಕಿದ್ವಲ್ಲ, ಆ ನೆರಿಗೆಗಳ ಮೇಲ್ಗಡೆ ಒಂದು 2 ಮೊಳ ಬಿಟ್ಟಿದ್ದೀವಲ್ಲ ಸೀರೆನ, ಅದನ್ನು ಜೋಡಿಸ್ಕೊಂಡು ಅದಾದಮೇಲೆ ಸೆರಗನ್ನು ನೆರಿಗೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಜೋಡಿಸ್ಬಿಟ್ಟು ಈಗ ಮಧ್ಯಭಾಗದಲ್ಲಿ ನಾವು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ
ಚೆನ್ನಾಗಿದೆಯಲ್ಲ ನೋಡೋದಕ್ಕೆ. ಈಗ ಇನ್ನೊಂದು ಫೋಲ್ಡ್ ಮಾಡ್ಕೊಂಬಿಟ್ಟು ಇನ್ನೊಂದು ಸಲ ಮಡ್ಚ್ಕೊಂಬಿಟ್ರೆ 4 ಮಡಿಕೆ ಆಗುತ್ತೆ. ಆಗ ದಾರದಿಂದ ನಾವು ಸೀರೆಗೆ ಡ್ಯಾಮೇಜ್ ಆಗದಾಗೆ ತುಂಬ ಟೈಟಾಗಿ ಕಟ್ಟಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕರೆಕ್ಟಾಗಿ ನಾವು ಹಿಡಿದ್ಬಿಟ್ಟು ನೆರಿಗೆ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ನೋಡಿ ಇನ್ನೊಂದು ಮಡಿಕೆ ಮಾಡ್ಕೊಬೇಕಾಗುತ್ತೆ. ಆವಾಗ ಟೋಟಲ್ 4 ಮಡಿಕೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ ಮಾಡ್ಕೊಂಡು ಇಟ್ಕೊಂಡ್ರೂ ಆಗುತ್ತೆ ಆವಾಗ ಗುಡಿಸೋರಾದರೆ. ಇಲ್ಲ ಅಂತಂದರೆ ನಾವು ಒಂದು 3 ದಿವಸ ಮುಂಚೆನೇ ವರಮಹಾಲಕ್ಷ್ಮಿ ಹಬ್ಬ ಇದೆ ನಾವು 3 ದಿವಸ ಮುಂಚೆನೇ ಮಾಡಿಕೊಂಡ್ರೆ ಈ ರೀತಿ ಮಾಡ್ಕೊಬೇಕಾಗುತ್ತೆ. 4 ಮಡಿಕೆ ಮಡಚಿಬಿಟ್ಟು ಒಂದು ದಾರದಿಂದ ಈ ಸೆರಗಿನ ನೆರಿಗೆಗಳಾಗಿರ್ಬೋದು, ನಾವು ಹಾಕ್ಕೊಂಡಿರೋ ನೆರಿಗೆಗಳಾಗಿರ್ಬೋದು ಜರುಗದಾಗೆ ದಾರ ಕಟ್ಕೊಂಡ್ರೆ ಮುಗೀತು. ನಾವು ಒಂದು ತಿಂಗಳಾದ್ರೂ ಹಾಗೆ ಮಾಡಿದ್ರು ಏನಾಗೋದಿಲ್ಲ. ನೋಡಿ ಇಷ್ಟು ಸಿಂಪಲಾಗಿ ಮಾಡ್ಕೊಬೋದು. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಮೊದಲನೇ ಸಲ ನಮ್ಗೆ ಉಡ್ಸೋದಕ್ಕೆ ಬರಲಿಲ್ಲ ಅಂದವರು ಸಹ ಆರಾಮಾಗಿ ಉಡಿಸ್ಬೋದು. ಆಯ್ತಲ್ಲ ನೋಡಿ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಿಲ್ಲ, ನೆರಿಗೆಗಳು ನೀಟಾಗಿ ಆಗಿದ್ದಾವೆ. ಇವಾಗ 4 ಮಡಿಕೆ ಮಡಚಿಬಿಟ್ಟು ಒಂದು ದಾರ, ಉಲ್ಲನ್ ದಾರ ಇದೆ, ನಾನು ಅದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದು ಉಲ್ಲನ್ ದಾರ ತೊಗೊಂಡ್ರೆ. ನಿಮ್ಗೆ ಯಾವ ದಾರ ಸಿಗುತ್ತೋ ಅದನ್ನು ತೊಗೊಂಡು ನೋಡಿ ಈ ರೀತಿ ಮಡಚಿಬಿಟ್ರೆ ಅಂಗಡಿಲೆಲ್ಲ ಇರುತ್ತಲ್ಲ ಸೀರೆಗಳು ಆ ಥರ ಕಾಣಿಸ್ತಾ ಇದೆ. ಈಗ ಹಲ್ಗೆ ಇಟ್ಬಿಟ್ಟು ಹಲ್ಗೆ ಮೇಲೆ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ಒಂದು ತಪ್ಪಲೆ ತೊಗೊಂಡಿದ್ದೀನಿ. ಈ ಥರ ತಪ್ಪಲೆ ತೊಗೊಳ್ಳಿ, ತುಂಬ ಈಸಿ ಆಗುತ್ತೆ. ತುಂಬ ದಪ್ಪ ಥರ ಸೀರೆ ಎಲ್ಲ ದೇವಿ ಗುಡ್ಸಾದ್ಮೇಲೆ ದೇವಿ ಎಲ್ಲ ದಪ್ಪ ಥರ ಕಾಣಿಸೋದಿಲ್ಲ. ಈ ಸೈಜ್ ಬಂದು 4 ಸೈಜು 3 ಸೈಜು ತೊಗೊಂಡ್ರೆ ಚಿಕ್ಕದಾಗುತ್ತೆ, 5ನೇ ಸೈಜ್ ತೊಗೊಂಡ್ರೆ ದೊಡ್ಡದಾಗುತ್ತೆ. ಈ ತಪ್ಪಲೆ ಇದು ನಾನು 4ನೇ ಸೈಜ್ ತೊಗೊಂಡಿದ್ದೀನಿ, ಕರೆಕ್ಟಾಗಿದೆ ನೋಡಿ. ಈಗ ಸೆರಗಿದೆಯಲ್ವ ಅದು ದೇವಿ ಎಡಭಾಗಕ್ಕೆ ಹಾಕ್ಕೊಬೇಕಾಗುತ್ತೆ. ಈಗ ನೋಡಿ ಮಧ್ಯದಲ್ಲಿ ನಾವು ಜೋಡಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಸೀರೆನ. ನಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ. ನಾನು ಒಂದು ಸ್ವಲ್ಪ ಮುಂಭಾಗದಲ್ಲಿರೋದನ್ನು ಒಂದು ಸ್ವಲ್ಪ ಒಂದು ಅರ್ಧ ಅಡಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಒಂದು 3-4 ಹಾಗೆ ನೆರಿಗೆಗಳು ಜರುಗದಾಗ ಕಟ್ಕೊಬೇಕಾಗುತ್ತೆ ನೋಡಿ. ಇವಾಗ ಕಾಲುಗಳಿಗೆ ನಾವು ಪಿನ್ ಮಾಡ್ಕೊಬೇಕಾಗುತ್ತೆ ಸೀರೆಯಿಂದ. ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರನ್ನ ಈಗ ಒಂದು ಸ್ವಲ್ಪ ಜೋಡಿಸ್ಕೊಳ್ಳಿ, ನೆರಿಗೆಗಳ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ಎಳೆದ್ರೆ ಬರ್ತಾ ಇರುತ್ತೆ, ಕಂಠದಿಂದ ಆ ಕಡೆಯಿಂದ ಈ ಕಡೆಗೆ ಎಳೆದ್ರೆ ಬರುತ್ತೆ, ನೀವು ಜೋಡಿಸ್ಕೊಬೇಕಾಗುತ್ತೆ ನೋಡಿ. ಈಗ ಬಾರ್ಡ್ರ್ ಇದೆಯಲ್ವ, ಬಾರ್ಡ್ರ್ ತುದಿಯಿಂದ ಕಾಲಿನ ತುದಿಗೆ ಒಂದೇ ಸಮನಾಗಿ ಬಾರ್ಡ್ರ್ ಬರೋ ಹಾಗೆ ನಾವು ಲಾಕ್ ಮಾಡಿಕೊಂಡು, ಇವಾಗ ಗುಂಡು ಪಿನ್ ಇರುತ್ತಲ್ಲ ಆ ಗುಂಡು ಪಿನ್ ಇರ್ಬೋದು, ಇಲ್ಲಾಂದರೆ ಬಟ್ಟೆ ಪಿನ್ ಇರ್ಬೋದು, ಅದರಿಂದ ಟೈಟಾಗಿ ಕಟ್ಕೊಬೇಕಾಗುತ್ತೆ. ನಾನು ಗುಂಡು ಪಿನ್ ಹಾಕ್ಬಿಟ್ಟು ಆ ಬಾರ್ಡ್ರನ್ನ ಕಾಲಿನ ಸುತ್ತ ಬರೋ ಹಾಗೆ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ ಆ ಬಟ್ಟೆನ ಹಿಂಭಾಗದಲ್ಲಿ ನಾವು ಸೇರಿಸ್ಬಿಟ್ಟು ನೋಡಿ ಹೀಗೆ ಗುಂಡು ಪಿನ್ನದಿಂದ ಹಾಕ್ಕೋಬೇಕಾಗುತ್ತೆ. ಹಾಕಿದ್ದೀನಲ್ವ, ಆವಾಗ ಕಾಲು ಒಂದು ಸ್ವಲ್ಪ ದಪ್ಪನೂ ಇರುತ್ತೆ ನೋಡಿ. ಹೀಗೇ ಒಂದು 3-4 ಗುಂಡು ಪಿನ್ ಹಾಕ್ಕೊಂಡ್ರೆ ಒಂದು ಕಾಲಿನ ಅಲಂಕಾರ ರೆಡಿಯಾಗುತ್ತೆ ನೋಡಿ. ಎಷ್ಟು ದಪ್ಪ ಕಾಣಿಸ್ತಾ ಇದೆ. ಸೀರೆ ಎಲ್ಲನ ಎಕ್ಸ್ಟ್ರಾ ಸೀರೆ ಇತ್ತಲ್ವ, ಬಾರ್ಡ್ರ್ ಸುತ್ತ ಎಕ್ಸ್ಟ್ರಾ ಸೀರೆ ಇತ್ತಲ್ವ ಅದನ್ನು ಹಿಂಭಾಗಕ್ಕೆ ಹಾಕ್ಬಿಟ್ಟು ಪಿನ್ ಮಾಡಿರೋದು. ಅದೇ ರೀತಿ 2 ಕಾಲನ್ನು ಮಾಡ್ಕೊಬೇಕಾಗುತ್ತೆ. ಬಾರ್ಡ್ರನ್ನ ತುದಿನ ಆ ಕಾಲಿನ ತುದಿವರೆಗೂ ಇಟ್ಕೊಂಡು ನೀಟಾಗಿ ಎಲ್ಲನ ಮಡ್ಚಾದ್ಮೇಲೆ ಲಾಕ್ ಮಾಡಿಕೊಂಡು ನೋಡಿ. ಈಗ ಸೀರೆನ ಬಾರ್ಡ್ರ್ ಇದೆಯಲ್ಲ ಆ ಬಾರ್ಡ್ರನ್ನ ಕಾಲಿನ ಸುತ್ತ ಬರೋ ಹಾಗೆ ನೋಡ್ಕೊಬೇಕು. ಎಕ್ಸ್ಟ್ರಾ ಬರುತ್ತಲ್ವ ಅದು ಹಿಂಭಾಗಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಮುಂದಗಡೆ ಸುಕ್ಕು ಬರೋದಾಗೆ ನೋಡ್ಕೊಬೇಕು ನೋಡಿ. ಇಷ್ಟೇ ಸಿಂಪಲ್. ಕಾಲು ನೋಡಿ ಹೇಗೆ ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ತೋರಿಸಿದ್ದೀನಿ ನೋಡಿ. ಈ ಥರ ಮಾಡ್ಕೊಳೋದು. ಸೀರೆನ 2 ಭಾಗ ಮಾಡಿದ್ದೀವಲ್ಲ, 2 ಫೋಲ್ಡ್ ಮಾಡಿಬಿಟ್ಟು ನಾವು ಕಟ್ಕೊಂಡ್ವಲ್ಲ ತಪ್ಪಲೆ ಕಂಠಕ್ಕೆ, ಮೇಲ್ಭಾಗದಲ್ಲಿರೋದನ್ನು ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ, ಕೆಳಭಾಗದಲ್ಲಿ ಕಾಲನ್ನು ರೆಡಿ ಮಾಡ್ಕೊತಾ ಇರೋದು ನೋಡಿ. 2 ಕಾಲು ರೆಡಿ ಆಯಿತು. ಒಂದು ಸ್ವಲ್ಪ ಎಕ್ಸ್ಟ್ರಾ ಸೀರೆ ಇತ್ತಲ್ವ ಅದನ್ನು ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಬೇಕು ಅಂತಂದರೆ ನಾವು ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂಡಿಸ್ಬೋದು, ಚಕ್ಕಬಲ್ಲ ಹಾಕ್ಕೊಂಡು ಕೂತ್ಕೊಂಡಂಗೂ ಮಾಡ್ಬೋದು, ಒಂದು ಕಾಲು ಮೇಲೆ ಹಾಕ್ಕೊಂಡು ಮಾಡ್ದಂಗೆ ಮಾಡ್ಬೋದು. ಒಂದು ಕಾಲು ಮಡ್ಚಿಬಿಟ್ಟು ಒಂದು ಕಾಲು ಕೆಳಗಡೆ ಬಿಡೋಂಗೂ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೊಬೋದು ನೋಡಿ. ಈಗ ಮೇಲ್ಭಾಗದಲ್ಲಿ ಇತ್ತಲ್ಲ ಅದನ್ನು ಕೆಳಗೆ ಇಳಿಸ್ಕೊಂಡು ಈಗ ಕಾಲುಗಳನ್ನ ಸರಿ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ರೀತಿ
ನೆರಿಗೆಗಳು ಎಳೆದ್ರೆ ಬರುತ್ತೆ, ಅಲ್ಲೊಂದು ಪಿನ್ ಮಾಡ್ಕೊಂಡ್ರೆ ನಾವು ಇವಾಗ ತಪ್ಪಲೆ ಕಟ್ತೀವಲ್ಲ ಆ ಟೈಮಲ್ಲಿ ಒಂದು ಪಿನ್ ಮಾಡ್ಕೊಬೇಕಾಗುತ್ತೆ. ಆಗ ನೆರಿಗೆಗಳು ಆ ಕಡೆ ಈ ಕಡೆ ಜರುಗೋದಿಲ್ಲ. ನೋಡಿ, ಈ ಥರ ನಾವು ಒಂದು ಇದರಿಂದ ಕಟ್ಟಿದ್ದೀವಲ್ಲ, ದಾರದಿಂದ ಕಟ್ಟಿದ್ದೀವಲ್ಲ, ಆವಾಗ ನಾವು ಏನಾದರೂ ಪಿನ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗೋಗುತ್ತೆ ಬಾರ್ಡ್ರೆಲ್ಲನ. ಹಾಗಾಗಿ ಪಿನ್ ಮಾಡಿಕೊಂಡ್ರೆ ಅದು ಆ ಕಡೆ ಈ ಕಡೆ ಜರುಗೋದಿಲ್ಲ. ಈಗ ಕಾಲನ್ನು ನಾನು ಆ ಕಡೆ ಸೈಡ್ಗೆ ಇಟ್ಬಿಟ್ಟು ಕೆಳಗಡೆ ಬಾರ್ಡ್ರ್ ಒಂದೇ ಸಮನಾಗಿ ಒಂದೇ ಥರ ಬರೋ ಹಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ತಪ್ಪಲೆಲೆಲ್ಲನ ಕಟ್ಟಿದ್ದೀವಲ್ಲ, ಆ ಬಟ್ಟೆ ಎಲ್ಲನ ಒಂದೇ ಸಮನಾಗಿ ಇರುತ್ತಲ್ವ ಸೀರೆ, ಅದನ್ನು ಆ ಕಡೆ ಈ ಕಡೆ ಜರುಗಿಸ್ಬಿಟ್ಟು ಮೇಲುಗಡೆ ನಾವು ಕಳಸನ ಇಟ್ಕೊಳೋದು. ಅದಕ್ಕೆ ನಾನು ಒಂದು ಇದರಿಂದ ಬ್ಲೌಸ್ ಪೀಸಿಂದ ಲಾಕ್ ಮಾಡ್ಕೊಂಡಿದ್ದೀನಿ ಸುತ್ತನ. ಅದಾದಮೇಲೆ ಒಂದು ಕಡ್ಡಿ ಕಟ್ಟಿದ್ದೀನಲ್ವ, ಅದಕ್ಕೂ ನೀಟಾಗೆಲ್ಲನ ಒಂದು ಬಟ್ಟೆ ಇರ್ಬೋದು, ಒಂದು ಬ್ಲೌಸ್ ಪೀಸ್ ಇರ್ಬೋದು, ಅದರಿಂದ ನಾವು ಕವರ್ ಮಾಡಿಕೊಂಡ್ರೆ ಬಟ್ಟೆಗೇನೂ ಡ್ಯಾಮೇಜ್ ಆಗೋದಿಲ್ಲ. ಕಡ್ಡಿನ ಒಂದೊಂದು ಸಲ ಸಿಬ್ರೆಲ್ಲ ಎದ್ದಿರುತ್ತಲ್ಲ, ಆ ಥರ ತೊಗೊಂಡಿರ್ತೀವಲ್ಲ, ಆವಾಗ ಬಟ್ಟೆಗೇನೂ ಹೊಸ ಬಟ್ಟೆ ಆಗಿರೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ. ಎಳೆದ್ರೂ ಆವಾಗೆಲ್ಲ ಬಟ್ಟೆಯಲ್ಲಿರೋ ದಾರ ಎಲ್ಲ ಬರೋದಿಲ್ಲ. ನೋಡಿ, ಹೀಗೆ ಕೈಗಳಿಗೆ ನಾನು ಬ್ಲೌಸ್ ಪೀಸಿಂದ ಟೈಟಾಗಿ ಒಂದು 3ರಿಂದ 4 ರೌಂಡು ಬರೋ ಹಾಗೆ ಮಾಡಿಕೊಂಡು ಬಾರ್ಡ್ರ್ ಮಾಡಿಕೊಂಡು, ಈಗ ಹಿಂದುಗಡೆ ನಾವು ಎಂಡು ಬಿಟ್ಟಿರ್ತೀವಲ್ಲ, ಆವಾಗ ಹಿಂದುಗಡೆ ಬರೋ ಹಾಗೆ ಮಾಡಿಬಿಟ್ಟು ಆವಾಗ ಅಲ್ಲಿಂದ ಲಾಕ್ ಮಾಡ್ಕೊಬೇಕಾಗುತ್ತೆ. ಮುಂದಗಡೆ ಮಾಡಿದ್ರೆ ಜಾಯಿಂಟ್ ಆದಂಗೆ ಆಗುತ್ತೆ. ನೋಡಿ, ಹಿಂದೆ ಮಾಡಿದ್ರೆ ಆವಾಗ ನಾವು ಬ್ಲೌಸನ್ನು ಹೊಲಿಸಿದ್ದೀವಿ ಅನ್ನೋಂಗಿರುತ್ತೆ. ಇದೇ ರೀತಿ ಎರಡೂ ಕಡೆನೂ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಆ ಕಡೆ ಬಾರ್ಡ್ರು ಈ ಕಡೆ ಬಾರ್ಡ್ರಲ್ಲಿ ಕೈಗಳನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನೋಡಿ ಇದಿದೆಯಲ್ವ, ಅದನ್ನು ಎದೆ ಭಾಗದಲ್ಲಿ ನಾವು ಸರಿ ಮಾಡ್ಕೊಬೇಕಾಗುತ್ತೆ. ಕಡ್ಡಿಯಿಂದ ಹಿಂಭಾಗದಿಂದ ನಾವು ತೆಗೆದ್ಬಿಟ್ಟು ಎರಡು ಕೈಯಿಂದ ಭುಜನ ರೆಡಿ ಮಾಡಿಕೊಂಡು, ಈಗ ಮಧ್ಯದಲ್ಲಿರೋ ಬ್ಲೌಸ್ ಪೀಸನ್ನು ನೋಡಿ ಈ ರೀತಿ ನೀಟಾಗಿ ಸರಿ ಮಾಡಿಕೊಂಡು ಹಿಂದೆಗಡೆ ಅದಕ್ಕೂ ನಾನು ಬಟ್ಟೆ ಕ್ಲಿಪ್ಪೇ ಹಾಕಿದ್ದೀನಿ. ಬೇಕು ಅಂದರೆ ನೀವು ಬಟ್ಟೆ ಪಿನ್ ಹಾಕೊಬೋದು. ಸೀರೆದು ಬ್ಲೌಸ್ ಎಲ್ಲ ಉದ್ದ ಇರುತ್ತಲ್ವ, ಆವಾಗ ನಾವು ಬಟ್ಟೆ ಪಿನ್ ಹಾಕೋರು ನಡೆಯುತ್ತೆ. ಈಗ ದೇವಿ ಸೆರಗನ್ನು ಹಾಕ್ಕೊಳ್ಳೋದು. ನಾವು ಯಾವ ರೀತಿ ಬಲಭಾಗದಿಂದ ಎಡಭುಜಕ್ಕೆ ಹಾಕೊತೀವೋ ಅದೇ ರೀತಿ ಬಲಭಾಗದಿಂದ ಹಿಂದಗಡೆಯಿಂದ ತೊಗೊಂಬಂದು ಬಲಭಾಗದಿಂದ ಎಡಭುಜಕ್ಕೆ ಹಾಕ್ಕೊಂಡು, ಈಗ ನೆರಿಗೆಗಳನ್ನೆಲ್ಲನ ಒಂದಕ್ಕೊಂದು ಒಂದ್ರ ಮೇಲೊಂದು ಇಡಬಾರ್ದು, ಒಂದು ಸ್ವಲ್ಪನೇ ಜರಿಕೊಂಡು ನಾವು ಯಾವ ಥರ ನೆರಿಗೆಗಳನ್ನ ಉಟ್ಕೊತೀವೋ ಅದೇ ರೀತಿ ಸರಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಸರಿ ಮಾಡ್ಕೊಳೋದು. ಈಗ ಬೇಕು ಅಂತಂದರೆ ನಾವು ಬಟ್ಟೆ ಪಿನ್ನಿಂದಲೂ ಅಲ್ಲಿ ರೆಡಿ ಮಾಡ್ಕೊಬೋದು. ನಾವು ಪಿನ್ ಮಾಡ್ಕೊತೀವಲ್ಲ ಸೆರಗಿಂದ ಪಿನ್, ಆ ಥರ ಮಾಡ್ಕೊಬೋದು. ಇಲ್ಲಾಂದರೆ ಒಂದು 3 ಬಟ್ಟೆ ಪಿನ್ ಬದಲು ನಾವು ಗುಂಡು ಪಿನ್ನನ್ನು ಹಾಕ್ಕೊಂಡ್ರೆ ನೀಟಾಗಿ ಸೆರಗೆಲ್ಲನ ಆ ಕಡೆ ಈ ಕಡೆ ಜಾರೋದಿಲ್ಲ. ನೋಡಿ, ಈಗ ಸರಿ ಮಾಡ್ಕೊಬೇಕಾಗುತ್ತೆ. ಏನಾದ್ರೂ ಫೈನಲಾಗಿ ನಾವು ದೇವಿನೇನೋ ಮುಟ್ಟಬಾರ್ದು ಅನ್ನೋಗೆ ನಾವು ನೋಡಿಕೊಂಡು ಒಂದೇ ಸಲ ನಾವು ಅಲಂಕಾರ ಮಾಡಿ ಪೂಜೆ ಮಾಡಾದಮೇಲೆ ಜರುಗಿಸೋಕ್ಕಾಗೋದಿಲ್ವಲ್ಲ, ಮೊದಲೇ ನೋಡಿಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಭುಜ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ಬೇಕು ಅಂತಂದರೆ ಈ ಈ ಕೆಳಗಡೆ ನೆರಿಗೆ ಇದೆಯಲ್ವ, ಕಾಲಿಂದ ಕೆಳಗಡೆ, ಅದನ್ನು ನೆರಿಗೆಗಳನ್ನ ಬೇಕು ಅಂದರೆ ಆ ಕಡೆ ಈ ಕಡೆ ಎಲ್ಲನ ಜರುಗಿಸ್ಬೋದು. ಇಲ್ಲಾಂದರೆ ನಾನು ಒಂದೇ ಸಲ ಬಿಟ್ಟಿದ್ದೀನಿ ನೋಡಿ. ಈಗೆಲ್ಲ ಫೈನಲ್ ಆದಮೇಲೆ ನಾವು ಒಡವೆಗಳ್ನ ಹಾಕ್ಕೊಬೇಕಾಗುತ್ತೆ. ಉಡ್ಸಿದ್ದೀವಿ, ಇನ್ನೇನು ಮುಟ್ಟೋದಿಲ್ಲ, ದೇವಿನ ಸೀರೆ ಮುಟ್ಟೋದಿಲ್ಲ ಅನ್ನೋ ಟೈಮಲ್ಲಿ ನಾವು ಒಡವೆಗಳ್ನ ಹಾಕ್ಕೊಬೇಕಾಗುತ್ತೆ. ನಮ್ಮ ಮನೇಲಿ ಯಾವ ಒಡವೆಗಳ್ನ ದೇವಿಗೆ ಹಾಕ್ತೀವೋ ಆದಷ್ಟು ಆ ಒಡವೆಗಳ್ನೇ ಹಾಕ್ಬಿಟ್ಟು ಅಲಂಕಾರ ಮಾಡೋದು. ಆಮೇಲೆ ಹೂವಿನ ಹಾರನ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಬೇಕಾಗುತ್ತೆ. ಜಡೆಬಿಲ್ಲೆ ಹಾಕ್ಬಿಟ್ಟು, ಮತ್ತು ಸೆರಗನ ಬೇಕು ಅಂದರೆ ಕೈ ಹತ್ರ ಬೇಕಾದ್ರೆ ಕೈಯನ್ನು ಬಳಸ್ಬಿಟ್ಟು ಬೇಕಾದ್ರೂ ಹಾಕ್ಬೋದು. ನಾನು ಹಾಗೇ ಬಿಡ್ತಾಯಿದ್ದೀನಿ. ನೋಡಿ, ಫೈನಲಾಗಿ ಈ ಥರ ಇದೆ. ನೋಡಿ, ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಈಗ ಕಾಣಿಸ್ತಾ ಇದ್ದಾಳೆ ವರಮಹಾಲಕ್ಷ್ಮಿ. ಆಮೇಲೆ ನಾವು ಈಗ ನೀರು ಹಾಕ್ಬಿಟ್ಟು, ನೀರು ಹಾಕ್ತಾರೆ, ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ. ಅದಕ್ಕೆ ಅರಿಶಿನ ಕುಂಕುಮಲ್ಲಿ ಹಾಕ್ಬಿಟ್ಟು ಪೂಜಾ ವಿಧಾನಗಳನ್ನ ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀವೋ ಅದೇ ರೀತಿ ಮಾಡಿಕೊಂಡು ನಾವು ಮುಖವಾಡನ ಇಡಬೇಕಾಗುತ್ತೆ. ತೆಂಗಿನಕಾಯಿ ಇಟ್ಬಿಟ್ಟು ಮುಖವಾಡನ ಇಡಬೇಕಾಗುತ್ತೆ. ಇವತ್ತು ಮಾಡಿರೋ ಅಲಂಕಾರ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಗೊತ್ತಿರೋರಿಗೆ, ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆನೆಲ್ಲ ಉಡಿಸ್ತಾ ಇರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.
ನಾನು ಮಾಡಿರೋ ವಿಡಿಯೋ ಇವತ್ತು ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ನಿಮಗೂ ಅದೇ ರೀತಿ ಅನಿಸಿದ್ರೆ ಈ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಇಷ್ಟೊತ್ತು ಈ ವಿಡಿಯೋನ ಫುಲ್ಲು ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು ಯಾವ ರೀತಿ ಅಲಂಕಾರನ ದೇವಿಗೆ ಮಾಡ್ಬೋದು ಸೀರೆಯಿಂದ ಅಂತಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾವಿಬ್ಬರು ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.